ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅಮಾನುಷ ಘಟನೆಯೊಂದು ನಡೆದು ಹೋಗಿದೆ ಅಂತ ಬೆಳ್ಳಂಬೆಳಗ್ಗೆ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು. ರಾಜಕೀಯ ಎಸ್ಐಆರ್ ಸರ್ವೆ ಹಿನ್ನೆಲೆಯಲ್ಲಿ ದಾಖಲಾದ ದೂರಿನ ಹಿನ್ನೆಲೆಯಲ್ಲಿ ಮಹಿಳೆಯನ್ನ ಬಂಧಿಸುವ ವೇಳೆ ವ್ಯವಸ್ಥೆಗೊಳಿಸಿ ಥಳಿಸಿ ಆರೋಪ ಕೇಳಿಬಂದಿತ್ತು. ಈ ಘಟನೆ ಸತ್ಯಾಸತ್ಯತೆ ಹೊರಬಂದ ಮೇಲೆ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾಕ್ ಸಮರಕ್ಕೂ ಕಾರಣ ಆಗಿದೆ. ಬಿಜೆಪಿ ಕಾರ್ಯಕರ್ತೆಯ ಬಟ್ಟೆ ಬಿಚ್ಚಿ ಹೊಡೆದ್ರ ಪೊಲೀಸರು. ಬಟ್ಟೆ ಬಿಚ್ಚಿಕೊಂಡು ಹೈ ಡ್ರಾಮಾ ಮಾಡಿದ್ರ ಸುಜಾತ ಹಂಡಿ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ವಾ ಅನ್ನೋ ಮಾತು ಮತ್ತೆ ಕೇಳಿ ಬರ್ತಾ ಇದೆ. ಅದಕ್ಕೆ ಮುಖ್ಯ ಸಾಕ್ಷಿ ಅಂದ್ರೆ ಮೊನ್ನೆ ಹುಬ್ಳಿಲಾಗಿರೋ ಘಟನೆ. ವಾಣಿಜ್ಯ ನಗರಿಯಲ್ಲಿ ಮಹಿಳೆಯೊಬ್ಬಳ ಬಟ್ಟೆ ಬಿಚ್ಚಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ತನಿಖೆಯ ಜಾಡು ಹಿಡಿದು ಹೋದಾಗ ಅಲ್ಲಿ ನಡೆದಿದ್ದೇ ಬೇರೆ ಅನ್ನೋ ಮತ್ತೊಂದು ಸ್ಫೋಟಕ ವಿಚಾರ ಹೊರಗೆ ಬಿದ್ದಿದೆ. ಈ ವಿಡಿಯೋದಲ್ಲಿ ಕಾಣಿಸುವಂತೆ ಪೊಲೀಸರು ಆರೋಪಿತ ಮಹಿಳೆ ಸುಜಾತಾಳನ್ನ ಬಸ್ ಹತ್ತಿಸುವಾಗ ತಾನೇ ಬಟ್ಟೆ ಬಿಚ್ಚಿ ಹೈಡ್ರಾಮಾ ಶುರು ಮಾಡಿದ್ದಾಳೆ. ಈ ಅಸಲಿ ವಿಡಿಯೋ ಹೊರಬರೋ ಮುನ್ನ ಕೇವಲ 9 ಸೆಕೆಂಡ್ ವಿಡಿಯೋ ಹೊರಬಿಟ್ಟಿದ್ದ ಬಿಜೆಪಿಗರು ಹುಬ್ಳಿ ಧಾರವಾಡ ಪೊಲೀಸರ ಅಮಾನುಷ ಕೃತ್ಯ ಅಂತ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ರು. ಎಸ್ಐಆರ್ ಸರ್ವೆ ಸಲುವಾಗಿ ಶುರುವಾದ ಗಲಾಟೆ ಓರ್ವ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಕ್ಕೆ ಮೊದಲು ದೂರು ದಾಖಲಾಗಿತ್ತು. ಕಂಪ್ಲೇಂಟ್ ಹಿನ್ನೆಲೆ ಸುಜಾತ ಅನ್ನೋರನ್ನ ಬಂಧಿಸೋಕೆ ಹುಬ್ಳಿಯ ಕೇಶವಾಪುರ ಠಾಣೆಯ ಪೊಲೀಸರು ಹೋಗಿದ್ದ ವೇಳೆ ಆಕೆಯೇ ವಿವಸ್ತ್ರಗೊಂಡು ಹೈ ಡ್ರಾಮಾ ಮಾಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂತ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತೆ ನಮ್ಮ 7 ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನ ಕಿತ್ತೆಸ್ತಿದ್ದಾಳೆ. ಆ ನಂತರ ಹೌದು, ಈ ವಸ್ತ್ರಗಳನ್ನ ಆಕೆನೇ ವಿವಸ್ತ್ರಗೊಳಿಸುವಂತ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನ ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕ್ಸಿದ್ದಾರೆ. ಇನ್ನು ಈ ಸುಜಾತ ಹೈ ಡ್ರಾಮಾ ಇದೇ ಮೊದಲಲ್ವಂತೆ. ಪೊಲೀಸರು ಯಾವಾಗ ಅರೆಸ್ಟ್ ಮಾಡೋಕೆ ಹೋದ್ರೂ ಇದೇ ರೀತಿಯ ಘಟನೆಗಳಾಗಿದೆಯಂತೆ. ಪ್ರಶಾಂತ್ ಬೊಮ್ಮಾಜಿ ಅನ್ನುವ ಕೈ ಕಾರ್ಯಕರ್ತನ ಮೇಲೆ ಸುಜಾತ ಹಲ್ಲೆ ಮಾಡಿದ್ಲು. ಅದೇ ಕೇಸ್ನಲ್ಲಿ ಪ್ರಶಾಂತ್ ದೂರು ಕೊಟ್ಟಿದ್ರು. ಇದೇ ಕೇಸ್ನಲ್ಲಿ ಪೊಲೀಸರು ಬಂಧಿಸಕ್ಕೆ ಹೋಗಿದ್ದ ವೇಳೆ ಹೈ ಡ್ರಾಮಾ ಆಗಿದೆ. ಅದು ಎದ್ರ ಸಂಬಂಧ ಅಂತ ಕೇಳಿನಿ ಸರ್, ಕೊಡ್ತೇನಿಲ್ಲ ಅಂತ ದಮ್ ಕೊಟ್ರು ಸರ್. ಆಮೇಲೆ ಇಲ್ಲ ನಾ ಕೊಡಂಗಿಲ್ಲ ಅಂದ್ರೆ ತಡಿ ನಿನಗೈತಿ ಅಂತ ಅವ್ರು ಹೆಣ್ಮಕ್ಳು ಕಟ್ಸ್ಯಾರ ಸರ್. ಅವ್ರು ಹೆಣ್ಮಕ್ಳಿಗೆ ನಾನು ಹಾಕತ್ತಿದ್ದೆ ಸರ್, 1 ನಿಮಿಷ ತಡ್ರಿ ಮಾತಾಡ್ರಿ ಏನಾಗಿತ್ತು ಅಂತ ಸ್ವಲ್ಪ ಇದು ಮಾಡ್ಕೊರಿ ಅಂತಂದ್ರೆ ಇಲ್ಲ ಮಾತಾಕಿರಲಿಲ್ಲ ಸರ್. ಅವ್ರು ಡೈರೆಕ್ಟ್ ವಿಡಿಯೋದಾಗ ಹೆಂಗ್ ಒದ್ದಾರ ನೋಡಿದ್ರು ಹಂಗ ಒದ್ದೋದು ಚಾಲು ಮಾಡಿಬಿಟ್ರು ಸರ್. ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಬಿಜೆಪಿ ನಾಯಕರು ಹಾಗೂ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ವಿಡಿಯೋ ಹಿಂದೆ ಇದ್ದಾರೆ ಅನ್ನುವ ಅನುಮಾನ ಕೂಡ ಖಾತ್ರಿಯಾಗಿತ್ತು. ಇದಕ್ಕೆ ತೇಪೆ ಹಚ್ಚೋ ಕೆಲಸಕ್ಕೆ ಮುಂದಾದ ಬಿಜೆಪಿ ಮೇಯರ್, ಉಪಮೇಯರ್ ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ಮೂಲಕ ಹೈ ಡ್ರಾಮಾವನ್ನೇ ಮಾಡಿಬಿಟ್ರು. ಅದಷ್ಟೇ ಅಲ್ಲ, ರಾಜ್ಯ ನಾಯಕರು ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದು ಪೊಲೀಸರ ವೈಫಲ್ಯವೇ ಕಾರಣ ಅಂದಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಹಿನ್ನೆಲೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಈ ಕಾಂಗ್ರೆಸ್ಸಿಗರ ಮಾತನ್ನ ಕಟ್ಕೊಂಡು ಅವ್ರ ಮನೆಗೆ ನುಗ್ಗಿ ಅವ್ರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ. ಅದಷ್ಟೇ ಅಲ್ಲ, ಸುಜಾತ ಒಬ್ಬಳು ದಲಿತ ಹೆಣ್ಮಗಳು. ಈ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ, ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ಪರಿವರ್ತನೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಸದ್ಯ ಈ ಕೇಸ್ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಪಾಲಿಟಿಕ್ಸ್ ಶುರು ಮಾಡಿಕೊಂಡಿದ್ದು, ಪೊಲೀಸರ ಪರವಾಗಿ ಕಾಂಗ್ರೆಸ್, ಆರೋಪಿತ ಮಹಿಳೆ ಪರವಾಗಿ ಬಿಜೆಪಿಯವರು ಪರಸ್ಪರ ಕೆಂಡ ಕಾರ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್ ಹುಬ್ಳಿ.